ಸೈಕಲ್ ಮೇಲಿದ್ದ ಡಿಕೆ ಶಿವಕುಮಾರ್ ವಿಡಿಯೋ ವೈರಲ್ ಆಗ್ತಿದೆ ನಿಜ. ಆದ್ರೆ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗೋದಕ್ಕೆ ಕಾರಣ ಆದ್ರೂ ಏನು? ಇದೇ ರೀತಿ ಯಾವೆಲ್ಲ ನಾಯಕರ ಇಂತ ಕಾಮನ್ ಎರರ್ ಯಾಕಷ್ಟು ವೈರಲ್ ಆಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರದ ಸಂಗತಿ. ಅದನ್ನ ನಾವೀಗ ನೋಡೋಣ ಬನ್ನಿ. ಹೌದು, ಡಿಕೆ ಸೈಕಲ್ ಸವಾರಿ ಮಾಡೋಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ದಾರೆ. ಜಿಮ್ ಸೂಟ್ ತೊಟ್ಟು ಕೂಲಿಂಗ್ ಗ್ಲಾಸ್ ಹಾಕಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡ ಡಿಸಿಎಂ ಡಿಕೆಶಿ ಸೈಕಲಿನಲ್ಲಿ ಏರಿ ಸವಾರಿ ಮಾಡಿದ್ರು. ವಿಧಾನಸೌಧದ ಆವರಣದ ಸುತ್ತ ಸೈಕಲ್ ನಲ್ಲೇ ರೌಂಡ್ಸ್ ಹಾಕಿದ ಡಿಕೆ ಶಿವಕುಮಾರ್ ಕೆಂಗಲ್ ಗೇಟ್ ಬಳಿ ಬರುವಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ದಾರೆ. ಬ್ಯಾಲೆನ್ಸ್ ತಪ್ಪಿ ಬೀಳೋದು ತಪ್ಪಲ್ಲ, ಆದ್ರೆ ಡಿಸಿಎಂ ಹಾಗೂ ಟ್ರಬಲ್ ಶೂಟರ್ ಡಿಕೆ ಮೇಲೆ ಮಾಧ್ಯಮಗಳ ಕಣ್ಣು ಬಿದ್ದ ವೇಳೆಯೇ ಹೀಗೆ ಆಗಿದ್ದು ವೈರಲ್ ಆಗೋದಕ್ಕೆ ಕಾರಣ ಆಯ್ತು. ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸೈಕಲ್ ತುಳಿಯೋದು ಬರಲ್ಲ ಅಂತ ಅರ್ಥ ಅಲ್ಲ. ಸೈಕಲ್ ಬ್ಯಾಲೆನ್ಸ್ ತಪ್ಪಿದ್ದಕ್ಕೆ ಹೀಗೆ ಆಯ್ತು. ಬ್ಯಾಲೆನ್ಸ್ ತಪ್ಪುವುದು ಮನುಷ್ಯನ ಸಹಜ ಗುಣ. ಆದ್ರೆ ಗೊತ್ತಿಲ್ಲದ ವಿಚಾರ ಶೋ ಆಫ್ ಮಾಡೋಕೆ ಹೋಗಿ ವೈರಲ್ ಆದವರ ದೊಡ್ಡ ಪಟ್ಟಿ ಇದೆ. ಇನ್ನು 2017ರಲ್ಲಿ ಲೂಧಿಯಾನಾ ಇವೆಂಟ್ ವೇಳೆ ಮೋದಿ ಒಂದೇ ಕೈಯಲ್ಲಿ ಚರಕ ತಿರುಗಿಸೋಕೆ ಹೋಗಿ ಫುಲ್ ವೈರಲ್ ಆಗಿದ್ರು. ಮೂಲತಃ ಗುಜರಾತ್ ಅವರಾಗಿ ಚರಕ ಪ್ರಿಯ ಗಾಂಧಿನಾಡಿನ ನಾಯಕ ತಪ್ಪಾಗಿ ಒಂದೇ ಕೈಯಲ್ಲಿ ಚರಕ ತಿರುಗಿಸಿ ಚರಕದ ಬಗ್ಗೆ ತಮಗೆ ಗೊತ್ತಿರೋದು ಇಷ್ಟೇ ಅನ್ನೋ ಸಂದೇಶವನ್ನ ಕೂಡ ನೀಡಿದ್ರು. ಇದು ಅಸಲಿಗೆ ತಪ್ಪು ಇದೆ. ವಿಚಾರವನ್ನ ನ್ಯೂಸ್ ಲಾಂಡ್ರಿ ಅನ್ನೋ ವೆಬ್ಸೈಟ್ ಸರಿಯಾದ ಚರಕ ತಿರುಗಿಸೋ ಕ್ರಮದ ಬಗ್ಗೆ ಕೂಡ ಹೇಳಿತ್ತು. 2016ರಲ್ಲಿ ಅವತ್ತಿನ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ತಿರುಪತಿಗೆ ಭೇಟಿ ಕೊಟ್ಟಾಗ ಕಾಲಿಗೆ ಚಪ್ಪಲಿ ಹಾಕಿಕೊಂಡೇ ಹೋಗಿದ್ರು. ಇದು ನಿಜಕ್ಕೂ ಕೂಡ ತಪ್ಪು, ದೇವರಿಗೆ ಮಾಡುವ ಅಪಚಾರ ಎಂದೇ ಹೇಳಬಹುದು. ಅವತ್ತು ಸಹ ಈ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಇಂಥ ತಪ್ಪುಗಳು ವೈರಲ್ ಕಂಟೆಂಟ್ ಆಗೋದಕ್ಕೆ ಕಾರಣ ಇರುತ್ತದೆ. ಆದ್ರೆ ಡಿಕೆ ಬೈಸಿಕಲ್ ನಿಂದ ಬಿದ್ದ ಪ್ರಕರಣ ಇಲ್ಲಿ ಬಹುಮುಖ್ಯ ಸಂದೇಶ ನೀಡುತ್ತದೆ. ಡಿಕೆ ಹೇಳಿ ಕೇಳಿ ರಾಜಕೀಯ ಧುರೀಣ. ಅವರ ಬಗ್ಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ವೈಬ್ಸ್ ಗಾಗಿ ಸುದ್ದಿ ಮನೆ ಹಾಗೂ ಟ್ರೋಲರ್ಸ್ ಕಾಯ್ತಾ ಇರ್ತಾರೆ. ಹಾಗಾಗಿಯೇ ಸೈಕಲ್ ನಿಂದ ಡಿಕೆ ಬಿದ್ದ ಕೂಡಲೇ ಅವರನ್ನ ಟ್ರೋಲ್ ಮಾಡೋದಕ್ಕೆ ಹಾಗೂ ವೈರಲ್ ಮನಸ್ಥಿತಿಯ ಅಲ್ಟ್ರಾ ಮಾಡರ್ನ್ ಡಿಜಿಟಲ್ ಹೊಟ್ಟೆಬಾಕ ಸಂಸ್ಕೃತಿಗೆ ಡಿಕೆ ಆಹಾರವಾದ್ರು.